ನಮ್ಮ ಶಿವರಾಯಸ್ವಾಮಿಯವರು ಕೂಡ ಕೃಷಿ ಮಂತ್ರಿಗಳು, ಮಂಡ್ಯ ಜಿಲ್ಲೆಯಿಂದ ಬಂದಂಥವರು, ಹೆಚ್ಚು ವ್ಯವಸಾಯ ಪ್ರಧಾನವಾದಂಥ ಜಿಲ್ಲೆ ಅದು. ಆದ್ದರಿಂದ ಅದಕ್ಕೆ ಅವರಿಗೆ ಕೃಷಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರೈತರಿಗೆ ಹೆಚ್ಚು ಹೆಚ್ಚು ಹತ್ರ ಆಗಿ ಅವರಿಗೆ ಕೃಷಿ ಇಲಾಖೆಯಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೇನು ಹೊಸ ತಳಿಗಳು ಬರ್ತವೆ, ಹೊಸ ವಿಚಾರಗಳು ಬರ್ತವೆ, ಇಳುವರಿ ಹೆಚ್ಚು ಮಾಡಲಿಕ್ಕೆ ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಅದು. ಯಾಕಂದ್ರೆ ರೈತರು ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಅದು. ರೈತರು ಬಳಸ್ಕೊಳ್ಳದೆ ಹೋದರೆ ಹೆಚ್ಚು ಇಳುವರಿ ಆಗಲಿಕ್ಕಾಗಲ್ಲ, ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಇದು ಭೂಮಿ ಇದೆಯಲ್ಲ, ಬರೀ ಮಣ್ಣಲ್ಲ, ಅದು ಜೀವದ ತೊಟ್ಟಿಲು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಜೀವದ ತೊಟ್ಟಿಲು, ಜೀವದ ತೊಟ್ಟಿಲು, ಜೀವದ ತೊಟ್ಟಿಲು ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೀವದ ತೊಟ್ಟಿಲು ಅಂತ ಜೀವದ ತೊಟ್ಟಿಲನ್ನ ಬಂಜಿಯಾಗಿ ಮಾಡಬಾರದು. ಅದರಿಂದ ಮಣ್ಣಿನ ಗುಣವನ್ನ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಬ್ಬು ಹೆಚ್ಚು ಬೆಳೆಯತಕ್ಕಂಥ ಜಿಲ್ಲೆಗಳಾದಂಥ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಆಮೇಲೆ ಕಲಬುರಗಿ, ಮಂಡ್ಯ, ಬೀದರ್, ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ, ಈ ಎಲ್ಲಿ ಕಬ್ಬು ಜಾಸ್ತಿ ಬೆಳೀತಾರ ಆ ಜಿಲ್ಲೆಗಳಲ್ಲಿ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಸಂರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಯೋಜನೆಯನ್ನು ಮಾಡಿದ್ದೆ. ಅದನ್ನ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದು ಇಡೀ ಬೇರೆ ಬೇರೆ ಭಾಗದಲ್ಲಿ ಕೂಡ, ಕಬ್ಬು ಬೆಳೀತಕ್ಕಂಥ ಭಾಗದಲ್ಲೂ ಕೂಡ ಪ್ರಾಯೋಗಿಕವಾಗಿ 5 ಜಿಲ್ಲೆಗಳನ್ನು ನಾನು ಮಾಡಿದ್ದೆ. ಆದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾರೆ. ಸುಮಾರು 10 ಲಕ್ಷ. ಆದ್ದರಿಂದ ಈ ವರ್ಷ ಹೆಚ್ಚು ಮಳೆಯಾದ್ರಿಂದ ಹೆಚ್ಚು ಪ್ರದೇಶದಲ್ಲಿ ಕಬ್ಬನ್ನು ಬೆಳೆದಿದ್ವಿ. ಕಬ್ಬು ಉತ್ಪಾದನೆಯೂ ಕೂಡ ಜಾಸ್ತಿ ಆಗಿದೆ. ನಾವು ನಿಮಗೆ ರೈತರಿಗೆ ಆಸಕ್ತಿ ಇಲ್ವಾ? ನಿಮಗೋಸ್ಕರನೇ ಈ ಕಾರ್ಯಕ್ರಮ ಮಾಡಿರೋದು. ನಿಮಗೋಸ್ಕರ ಅಲ್ಲೋ ಕಾರ್ಯಕ್ರಮ ಮಾಡಿರೋದು. ನಿಮಗೆ ಆಸಕ್ತಿ ಇದ್ದವ್ರು ಏನ್ ಮಾಡೋದು? ನೋಡಿ, ಅವರೆಲ್ಲ ಹೋಗ್ತಾ ಇದ್ದಾರೆ, ರೈತರೆಲ್ಲ. ನೀವು ಮತ್ತೆ ಈ ಕೃಷಿ ಇಲಾಖೆ, ಸಕ್ಕರೆ ಇಲಾಖೆ, ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಸೇತುವೆ ಏರ್ಪಡಬೇಕು. ರೈತರು, ಕೃಷಿ ಇಲಾಖೆ ಇವರು ಸೇತುವೆ ಏರ್ಪಡೆ ಮಾಡದೆ ಹೋದರೆ ಪ್ರಯೋಜನ ಆಗೋದಿಲ್ಲ. ಈಗ ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಹೇಗೆ ಕಾಪಾಡಬೇಕು? ನೀರಿನ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು ಈಗ ಗೊತ್ತಾಗಬೇಕಲ್ಲ. ಈಗ ಇಲ್ಲಿ ಕಬ್ಬಿನ ಕಟಾವು ಯಂತ್ರಗಳನ್ನು ವಿತರಣೆ ಮಾಡಿದ್ದೀವಿ. ಅಲ್ಲಿ ವಸ್ತು ಪ್ರದರ್ಶನ ಕೂಡ ಏರ್ಪಾಡಾಗಿದೆ. ಇದನ್ನೆಲ್ಲ ನೋಡಿ ಕಲಿಬೇಕಲ್ಲ ನೀವು.
ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಲ್ಲ. ನಿಮಗೆ ಗೊತ್ತಾಗಬೇಕು, ನಿಮಗೆ ಗೊತ್ತಿದೆ, ಆದರೆ ವೈಜ್ಞಾನಿಕವಾಗಿ ಗೊತ್ತಾಗಬೇಕು. ಈಗ ಎಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ತಂತ್ರಜ್ಞಾನ ಬಂದಿದೆ. ಆ ತಂತ್ರಜ್ಞಾನ ಬಳಸ್ಕೊಳ್ತಕ್ಕಂಥದ್ದು ಆಗಬೇಕಲ್ಲ, ಅದು ಬಹಳ ಮುಖ್ಯ. ಬಹಳ ಜನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತಿಲ್ಲ, ಅದು ಗೊತ್ತಾಗಬೇಕಲ್ಲ. ಅದನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಅದನ್ನು ಬಳಸ್ಕೊಳ್ಳೋದ್ರಿಂದ ಈಗ ಮಹಾರಾಷ್ಟ್ರದಲ್ಲಿ ಇಳುವರಿ ಜಾಸ್ತಿ ಇದೆ, ಕಬ್ಬಿನ ಇಳುವರಿನೂ ಕೂಡ ಜಾಸ್ತಿ ಇದೆ. ಅಲ್ಲಿ 120ರಿಂದ 140 ಒಂದು ಎಕರೆಗೆ 120ರಿಂದ 140 ಮೆಟ್ರಿಕ್ ಟನ್ ಕಬ್ಬನ್ನು ಬೆಳೀತದೆ. ಸುಮಾರು 13ವರೆಗೂ ಸಕ್ಕರೆ ಇಳುವರಿ ಆಗುತ್ತೆ. 13ವರೆಗೂ ಸಕ್ಕರೆ ಇಳುವರಿ ಆಗುತ್ತೆ. ನಮ್ಮಲ್ಲಿ ಅಷ್ಟಿಲ್ಲ. ಯಾಕೆ ನಮ್ಮಲ್ಲಿ ಇಲ್ಲ? ನಮ್ಮ ಮಣ್ಣು ಅವ್ರ ಮಣ್ಣಿಗಿಂತ ಕಡಿಮೆ ಇದೆಯಾ? ಎಲ್ಲ ಒಂದೇ ಮಣ್ಣುಗಳು, ಆದರೆ ಹೆಚ್ಚು ಸಕ್ಕರೆ ಇಳುವರಿ ಆಗ್ತಕ್ಕಂಥ, ಹೆಚ್ಚು ಕಬ್ಬಿನ ಇಳುವರಿ ಆಗ್ತಕ್ಕಂಥ ತಳಿಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದನ್ನ ನಾವು ಕೂಡ ಅಳವಡಿಸ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮ್ಯಾನ್ಯುಯಲ್ ಆಗಿ ಕಬ್ಬನ್ನು ಕಟಾವು ಮಾಡ್ತಕ್ಕಂಥದ್ದು ಆಗಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು. ನಾವು ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಯಂತ್ರಧಾರೆ ಅಂತಕ್ಕಂಥದ್ದನ್ನು ಬಳಸಿದ್ದೆ. ಅದು ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಯಂತ್ರಧಾರೆಗಳನ್ನು, ಆಮೇಲೆ ಯಂತ್ರಗಳನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ನೀವು ಆ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಹೆಚ್ಚು ಇಳುವರಿ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥದ್ದು ಕಲ್ತ್ಕೋಬೇಕಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.